ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SP Tech ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ವಿಡಿಯೋದಲ್ಲಿ ತಮಗೆ ಏನು ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಪಿಂಚಣಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ಫಲಾನುಭವಿಗಳು ನಮಗೆ ಕಮೆಂಟ್ಗಳನ್ನು ಮಾಡ್ತಾ ಇದ್ರಿ. ನಮಗೆ ಪಿಂಚಣಿ ಹಣ ಕಳೆದ 2 ತಿಂಗಳಿಂದ 3 ತಿಂಗಳಿಂದ ಇನ್ನೂ ಕೂಡ ಜಮಾ ಆಗಿಲ್ಲ, ಸರ್ಕಾರದ ಕಡೆಯಿಂದ ಬರಬೇಕಾಗಿರುವಂಥ ಹಣನ ಇನ್ನೂ ಕೂಡ ಜಮಾ ಆಗಿಲ್ಲ, ಯಾವಾಗ ಬರುತ್ತೆ ಅಂತ ಕಮೆಂಟ್ಗಳನ್ನು ಮಾಡ್ತಾ ಇದ್ರು. ವೀಕ್ಷಕರೇ, ಇದ್ರ ಬಗ್ಗೆ ತಮಗೆ ಮಾಹಿತಿನ ತಿಳಿಸೋದಾದರೆ, ಈಗಾಗಲೇ ರಾಜ್ಯ ಸರ್ಕಾರ ಪಿಂಚಣಿ ಫಲಾನುಭವಿಗಳಿಗೆ ಬಿಗ್ ಶಾಕ್ನ ಕೊಟ್ಟಿರುವಂಥದ್ದು. ಯಾಕೆ ಅಂತಂದರೆ, ರಾಜ್ಯದಲ್ಲಿ ವೀಕ್ಷಕರೇ 16 ಲಕ್ಷಕ್ಕೂ ಅಧಿಕ ಪಿಂಚಣಿಗಳನ್ನು ಸ್ಥಗಿತಗೊಳಿಸಲಾಗಿದೆ ಸರ್ಕಾರದ ಕಡೆಯಿಂದನೇ. ಹಾಗಾದರೆ ಈ ಒಂದು ಪಿಂಚಣಿ ಸ್ಥಗಿತಗೊಂಡಿರುವ ಹಿನ್ನೆಲೆಯಲ್ಲಿ ಬಹಳಷ್ಟು ಜನರದು ಪಿಂಚಣಿಗಳು ರದ್ದಾಗಿದೆ, ಕ್ಯಾನ್ಸಲ್ ಆಗಿದೆ, ಪಿಂಚಣಿನ ಬರ್ತಾ ಇಲ್ಲ ಅಂತ ಈ ರೀತಿಯಾಗಿ ತಿಳಿದುಕೊಡ್ತಾ ಇದ್ದಾರೆ. ಹಾಗಾದರೆ ವೀಕ್ಷಕರೇ, ಇವಾಗಿನ 16 ಲಕ್ಷ ಪಿಂಚಣಿಗಳು ಸ್ಥಗಿತಗೊಂಡಿದ್ದಾವೆ. ಹಾಗಾದರೆ ಇನ್ನು ಮುಂದೆ ಪಿಂಚಣಿಯನ್ನು ಅವರಿಗೆ ಬರುತ್ತಾ ಬರಲ್ವಾ, ಅವರ ಒಂದು ಪಿಂಚಣಿ ಏನಿದೆ ಮತ್ತೆ ಚಾಲ್ತಿ ಮಾಡ್ತಾರಾ ಸರ್ಕಾರದ ಕಡೆಯಿಂದ ಇಲ್ವಾ ಅಂತ ಬಹಳಷ್ಟು ಜನರಿಗೆ ಡೌಟ್ ಇದೆ ವೀಕ್ಷಕರೇ. ಹೀಗಾಗಿ ಇದರೆಲ್ಲದರ ಬಗ್ಗೆಯೂ ಕೂಡ ನೀವು ಏನೆಲ್ಲ ಡೌಟ್ಸ್ಗಳನ್ನು ಕೇಳಿದ್ರಿ ಎಲ್ಲದರ ಬಗ್ಗೆಯೂ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಮತ್ತು ಇನ್ನು ಮುಂದೆ ಇವಾಗ ಏನು ಪೆಂಡಿಂಗ್ ಇದೆ, ಕಳೆದ 3-4 ತಿಂಗಳಿಂದ ಪಿಂಚಣಿ ಹಣ ಬಂದಿಲ್ಲ ಅಂಥವರಿಗೆ ಬರುತ್ತಾ ಬರಲ್ವಾ, ಯಾವಾಗ ಬರುತ್ತೆ ಬರೋದಾದರೂ ಕೂಡ, ಮತ್ತು ನಿಮ್ಮ ಒಂದು ಪಿಂಚಣಿ ಸ್ಥಗಿತಗೊಂಡಿತ್ತು ಅಂತಂದರೆ ನೀವು ಯಾವೆಲ್ಲ ದಾಖಲೆಗಳನ್ನು ಕೊಟ್ಟು ಮತ್ತೆ ಚಾಲ್ತಿ ಮಾಡ್ಕೊಳ್ಬೇಕು, ಮತ್ತು ಎಲ್ಲಿ ಹೋಗಿ ದಾಖಲೆಗಳ ಸಬ್ಮಿಟ್ ಮಾಡಬೇಕು, ಏನೆಲ್ಲ ದಾಖಲೆಗಳನ್ನು ಕೊಡಬೇಕು, ಇದರ ಎಲ್ಲದರ ಬಗ್ಗೆಯೂ ಕೂಡ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಮತ್ತು ಸರ್ಕಾರದ ಕಡೆಯಿಂದ ಪಿಂಚಣಿಗಳನ್ನು ಯಾಕೆ ಸ್ಥಗಿತ ಮಾಡಿದ್ದಾರೆ, ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ಕಂಪ್ಲೀಟಾಗಿ ಯಾವ ಕಾರಣಕ್ಕಾಗಿ ಪಿಂಚಣಿಗಳನ್ನು ರದ್ದು ಮಾಡಿದ್ದಾರೆ ಅಂತ ಅದನ್ನು ಕೂಡ ಈ ವಿಡಿಯೋದಲ್ಲಿ ಪಿನ್ ಟು ಪಿನ್ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಪಿಂಚಣಿಗೆ ಸಂಬಂಧಪಟ್ಟಂತೆ ನೀವು ಏನೆಲ್ಲ ಡೌಟ್ಸ್ಗಳನ್ನು ಕೇಳಿದ್ರಿ ಎಲ್ಲದರ ಬಗ್ಗೆಯೂ ಕೂಡ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿರತಕ್ಕಂಥ ಮಾಹಿತಿ ಇದೆ. ವಿಡಿಯೋನ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿ. ಎಲ್ಲವೂ ಕೂಡ ಮಾಹಿತಿ ತಮಗೆ ತಿಳಿಯಬೇಕಂತಂದರೆ ವಿಡಿಯೋನ ಎಂಡ್ವರೆಗೂ ಕೂಡ ಕಂಪ್ಲೀಟಾಗಿ ನೋಡಿ ಅಂತ ಹೇಳ್ತಾ, ಇನ್ನೂ ಯಾರು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತಂದರೆ ವಿಡಿಯೋ ನೋಡುವಂಥ ಪ್ರತಿಯೊಬ್ಬರು ಕೂಡ ತಪ್ಪದೆ ವಿಡಿಯೋಗೆ ಲೈಕ್ ಮಾಡಿ. ವಿಡಿಯೋಗೆ ಲೈಕ್ ಮಾಡಿದ ತಕ್ಷಣ ಹೈಪ್ ಅನ್ನೋ ಆಪ್ಷನ್ ಕೂಡ ಬರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿ. ಮತ್ತು ಇನ್ನೂ ಯಾರು ನಮ್ಮೊಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಹೊಸದಾಗಿ ಯಾರಾದರೂ ನಮ್ಮದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಅನ್ನೋ ಆಪ್ಷನ್ ಇರುತ್ತೆ, ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೋಬೋದು. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಮಾಹಿತಿಗಳು, ಹೊಸ ವೀಡಿಯೋಗಳು, ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ. ನೋಟಿಫಿಕೇಷನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನೀವು ಮೊದಲನೇದಾಗಿ ಪಡೆದುಕೊಳ್ಬೋದು ಅಂತ ಹೇಳ್ತಾ, ಬನ್ನಿ ವೀಕ್ಷಕರೇ, ರಾಜ್ಯದಲ್ಲಿ ಇವಾಗ 16 ಲಕ್ಷ ಪಿಂಚಣಿಗಳನ್ನು ಸ್ಥಗಿತ ಆಗಿದೆ. ಯಾವ ಕಾರಣಕ್ಕಾಗಿ ಸ್ಥಗಿತ ಆಗಿದೆ, ಯಾವಾಗ ನಿಮಗೆ ಹಣನ ಜಮಾ ಆಗುತ್ತೆ ಅಂತ ಎಲ್ಲವೂ ಕೂಡ ಮಾಹಿತಿನ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ನಾನು ಕಳೆದ ವಿಡಿಯೋಗಳಲ್ಲಿ ತಮಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೆ. ರಾಜ್ಯ ಸರ್ಕಾರದ ಕಡೆಯಿಂದ ಈಗಾಗಲೇ ಪಿಂಚಣಿ ಪರಿಷ್ಕರಣೆ ನಡೀತಾ ಇದೆ. ಪಿಂಚಣಿದಾರರ ಪಿಂಚಣಿಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರದ ಕಡೆಯಿಂದ. ರಾಜ್ಯದಲ್ಲಿ 16 ಲಕ್ಷಕ್ಕೂ ಅಧಿಕ ಪಿಂಚಣಿಗಳನ್ನು ಅನುಮಾನಾಸ್ಪದ ಪಿಂಚಣಿಗಳು ಅಂತಂದರೆ ಅನರ್ಹರು ಎಂದು ಗುರುತಿಸಲ್ಪಟ್ಟಿದೆ. ಪರಿಷ್ಕರಣೆ ಪೂರ್ಣಗೊಂಡ ನಂತರ ಎಷ್ಟು ಪಿಂಚಣಿಗಳನ್ನು ಸ್ಥಗಿತಗೊಳ್ಳುತ್ತೆ ಅಂತ ಸಂಪೂರ್ಣವಾಗಿ ಗೊತ್ತಾಗುವುದು ಅಂತ ಮಾಹಿತಿನ ತಿಳಿಸಿದೆ. ಅದೇ ರೀತಿಯಾಗಿ ಸರ್ಕಾರದ ಕಡೆಯಿಂದ ಇವಾಗ 16 ಲಕ್ಷಕ್ಕೂ ಅಧಿಕ ಪಿಂಚಣಿಗಳನ್ನು ಸ್ಥಗಿತ ಮಾಡಿದ್ದಾರೆ ವೀಕ್ಷಕರೇ. ಹಾಗಾದರೆ ವೀಕ್ಷಕರೇ, ಈ ಒಂದು ಪಿಂಚಣಿಗಳನ್ನು ಯಾಕೆ ಸ್ಥಗಿತ ಮಾಡಿದ್ದಾರೆ ಅಂತ ನೋಡೋದಾದರೆ, ಮೊದಲನೇದಾಗಿ ಬಹಳಷ್ಟು ಕಾರಣಗಳಿಂದ ಪಿಂಚಣಿಗಳನ್ನು ಸ್ಥಗಿತ ಮಾಡಿದರೆ, ಮೊದಲನೇದಾಗಿ ತಮಗೆ ಮಾಹಿತಿನ ತಿಳಿಸೋದಾದರೆ, ಯಾರೆಲ್ಲ ಪಿಂಚಣಿಗೆ ಅರ್ಜಿ ಸಲ್ಲಿಸುವಾಗ ಅಂತಂದರೆ ನೀವು ಸಂಧ್ಯಾ ಸುರಕ್ಷಾ ಯೋಜನೆ ಪಿಂಚಣಿದಾರರಾಗಿರ್ಬೋದು, ಅಂಗವಿಕಲ ಪಿಂಚಣಿದಾರರಾಗಿರ್ಬೋದು, ವಿಧವಾ ವೇತನ ಪಿಂಚಣಿದಾರರಾಗಿರ್ಬೋದು, ವೃದ್ಧಾಪ್ಯ ಯೋಜನೆ ಪಿಂಚಣಿದಾರರಾಗಿರ್ಬೋದು, ಮತ್ತು ಮನಸ್ವಿನಿ ಪಿಂಚಣಿದಾರರಾಗಿರ್ಬೋದು, ಮೈತ್ರಿ ಪಿಂಚಣಿದಾರರಾಗಿರ್ಬೋದು, ವಿಕಲಚೇತನ ಪಿಂಚಣಿದಾರರಾಗಿರ್ಬೋದು, ಈ ರೀತಿಯಾಗಿ ಸರ್ಕಾರದ ಕಡೆಯಿಂದ ಯಾವೆಲ್ಲ ಒಂದು ಪಿಂಚಣಿಗಳನ್ನು ಪಡಿತಾ ಇದ್ರಿ, ಏನು ವಿಳಾಸ ಇರುತ್ತೆ, ವಿಳಾಸದಲ್ಲಿ ಯಾರೆಲ್ಲ ಒಂದು ಅರ್ಜಿ ಸಲ್ಲಿಸುವಾಗ ಏನು ದಾಖಲೆ ಕೊಟ್ಟಿರ್ತೀರಿ, ವಿಳಾಸನ ನೀಡಿರ್ತೀರಿ, ಆ ಒಂದು ವಿಳಾಸದಲ್ಲಿ ವಾಸವಿರದೇ ಇರುವಂಥ ಪಿಂಚಣಿದಾರರು ಬಹಳಷ್ಟು ಜನರು ಇದ್ದಾರೆ ಅಂತ ಸರ್ಕಾರದ ಒಂದು ಗಮನಕ್ಕೆ ಬಂದಿರುವ ಕಾರಣ ಸುಮಾರು 2 ಲಕ್ಷಕ್ಕೂ ಅಧಿಕ ನೀವು ನೀಡಿರುವಂಥ ವಿಳಾಸದಲ್ಲಿ ಇಲ್ಲದೇ ಇರುವ ಕಾರಣಕ್ಕಾಗಿ ಪಿಂಚಣಿಗಳು ಸ್ಥಗಿತ ಮಾಡಿದ್ದಾರೆ ಅಂತ ರಾಜ್ಯ ಸರ್ಕಾರದ ಕಡೆಯಿಂದ ಸರಿಯಾಗಿ ಮಾಹಿತಿನ ತಿಳಿಸಿರುವಂಥದ್ದು. ಅಂದರೆ ಸುಮಾರು 2 ಲಕ್ಷಕ್ಕೂ ಅಧಿಕ ಪಿಂಚಣಿದಾರರು ಅವರು ನೀಡಿರುವಂಥ ವಿಳಾಸದಲ್ಲಿ ವಾಸವಿರದೇ ಇರುವ ಕಾರಣಕ್ಕಾಗಿ ಪಿಂಚಣಿಗಳು ರದ್ದಾಗಿದೆ ವೀಕ್ಷಕರೇ. ಇನ್ನು ವೀಕ್ಷಕರೇ, ಎರಡನೇದಾಗಿ ಕಾರಣ ಏನು ಅಂತಂದರೆ, ಪಿಂಚಣಿ ಸ್ಥಗಿತಗೊಳಿಸೋದಕ್ಕೆ ಕಾರಣ ಎರಡನೇದಾಗಿ ಏನು ಅಂತಂದರೆ, ಸುಮಾರು ಜನರು ಏನು ಅರ್ಜಿ ಸಲ್ಲಿಸುವಾಗ ಆದಾಯ ಪ್ರಮಾಣ ಪತ್ರಗಳನ್ನು ನೀಡದೇ ಇರುವ ಕಾರಣಕ್ಕಾಗಿ ಸುಮಾರು 45,000ಕ್ಕಿಂತ ಹೆಚ್ಚು ಪಿಂಚಣಿದಾರರು ಜನರು ಏನಿದ್ದಾರೆ ಆದಾಯ ಪ್ರಮಾಣ ಪತ್ರಗಳನ್ನು ಸಬ್ಮಿಟ್ ಮಾಡಿಲ್ಲ ಅಂತ ಈ ಒಂದು ಕಾರಣದಿಂದ ಬಹಳಷ್ಟು ಪಿಂಚಣಿದಾರರ ಪಿಂಚಣಿಗಳು ಕೂಡ ರದ್ದಾಗಿದೆ ವೀಕ್ಷಕರೇ, ಕ್ಯಾನ್ಸಲ್ ಆಗಿದೆ ಮತ್ತು ಸರ್ಕಾರದ ಕಡೆಯಿಂದಲೇ ಸ್ಥಗಿತಗೊಳಿಸಿರುವಂಥದ್ದು. ಮತ್ತು ಮೂರನೇದಾಗಿ ವೀಕ್ಷಕರೇ ಹೇಳೋದಾದರೆ, ಯಾರೆಲ್ಲ ಒಂದು ಪಿಂಚಣಿಗೆ ಅರ್ಜಿನ ಸಲ್ಲಿಸಿರುವಂಥ ಪಿಂಚಣಿದಾರರು ಸೂಕ್ತ ದಾಖಲೆಗಳನ್ನು ಸಬ್ಮಿಟ್ ಮಾಡಿಲ್ಲ, ಸೂಕ್ತ ದಾಖಲೆಗಳನ್ನು ಕೊಟ್ಟಿಲ್ಲ ಅನ್ನುವ ಕಾರಣಕ್ಕಾಗಿ ಸುಮಾರು ಈ ರೀತಿಯಾಗಿ ಸೂಕ್ತ ದಾಖಲೆಗಳು ಕೊಡದೇ ಇರುವಂಥವರು ಎಷ್ಟು ಜನ ಇದ್ದಾರೆ ಅಂತಂದರೆ ಸುಮಾರು 13 ಲಕ್ಷಕ್ಕೂ ಅಧಿಕ
13 ಲಕ್ಷಕ್ಕೂ ಅಧಿಕ ಪಿಂಚಣಿದಾರರು ಸೂಕ್ತ ದಾಖಲೆಗಳನ್ನು ಸರ್ಕಾರಕ್ಕೆ ಒಂದು ಸಬ್ಮಿಟ್ ಮಾಡಿಲ್ಲ, ಸಲ್ಲಿಸಿಲ್ಲ ಅಂತ ಕಾರಣಕ್ಕಾಗಿ ಪಿಂಚಣಿಗಳನ್ನು ರದ್ದು ಮಾಡಿದ್ದಾರೆ ವೀಕ್ಷಕರೇ, ಕ್ಯಾನ್ಸಲ್ ಮಾಡಿದ್ದಾರೆ. ಮತ್ತು ಇನ್ನು 4ನೇ ಕಾರಣ ಏನು ಅಂತಂದರೆ, ಯಾರೆಲ್ಲ ಒಂದು ಓಲ್ಡ್ ಏಜ್ ಪೆನ್ಷನ್ಗಳನ್ನು ತಗೊಳ್ತಾ ಇದ್ದರು, ಹಿರಿಯ ನಾಗರಿಕರು ಅಂಥವ್ರು ಏನು ಮಾಡಿದ್ದಾರೆ ಅಂತಂದರೆ, ಕೆಲವೊಂದಿಷ್ಟು ಜನರು ಅವರ ಒಂದು ವಯಸ್ಸಿನ ಮಿತಿ ತಲುಪದೇ ಇದ್ದರೂ ಕೂಡ ವಯಸ್ಸಿನ ಏನು ಪಿಂಚಣಿ ಇರುತ್ತೆ, ಓಲ್ಡ್ ಏಜ್ ಪೆನ್ಷನ್ಗಳನ್ನ ತೆಗೆದುಕೊಳ್ತಾ ಇದ್ದಾರೆ. ಸುಮಾರು 55 ವರ್ಷ ಇದ್ದಂಥವ್ರು, 50 ವರ್ಷ ಇದ್ದಂಥವ್ರು ಮತ್ತು 45 ವರ್ಷ ಇದ್ದಂಥವ್ರು, ಈ ರೀತಿಯಾಗಿ ವಯಸ್ಸು ಕಡಿಮೆ ಇದ್ದರೂ ಕೂಡ ಪಿಂಚಣಿಗೆ ಅರ್ಜಿನ ಸಲ್ಲಿಸಿ, ಅಂದರೆ ಫೇಕ್ ಡಾಕ್ಯುಮೆಂಟ್ಸ್ಗಳನ್ನು ಕ್ರಿಯೇಟ್ ಮಾಡಿ ಪಿಂಚಣಿಗೆ ಅರ್ಜಿ ಸಲ್ಲಿಸಿ ಪಿಂಚಣಿಗಳನ್ನು ಪಡೆದುಕೊಳ್ತಾ ಇದ್ದಾರೆ. ಅಂಥವ್ರದ ಪಿಂಚಣಿಗಳು ಕೂಡ ನಾವು ಸ್ಥಗಿತಗೊಳಿಸಿದ್ದೀವಿ, ರದ್ದು ಮಾಡಿದ್ದೀವಿ ಅಂತ ಸರ್ಕಾರದ ಕಡೆಯಿಂದ ತಿಳಿಸಿರುವಂಥದ್ದು. ಹೀಗಾಗಿ 5ನೇ ಕಾರಣ ಅಂತಂದರೆ, ವಯಸ್ಸು ತಲುಪದೇ ಇದ್ದರೂ ಕೂಡ ಪಿಂಚಣಿನ ಪಡಿತಾ ಇದ್ದಾರೆ ಅಂತ ಸರ್ಕಾರ ಗಮನಕ್ಕೆ ಬಂದಿರುವ ಕಾರಣ ಪಿಂಚಣಿಗಳನ್ನು ಸ್ಥಗಿತಗೊಳಿಸಲಾಗಿದೆ ವೀಕ್ಷಕರೇ. ಮತ್ತು ಇನ್ನು ಕೆಲವೊಂದಿಷ್ಟು ಜನರದು ಯಾವ ಕಾರಣಕ್ಕಾಗಿ ಪಿಂಚಣಿ ಸ್ಥಗಿತ ಆಗಿದೆ ಅಂತಂದರೆ, ಅವರ ಒಂದು ಆಧಾರ್ ಕಾರ್ಡಲ್ಲಾಗಿರ್ಬೋದು, ಮತ್ತು ವೋಟರ್ ಐ ಡಿ ಕಾರ್ಡಲ್ಲಾಗಿರ್ಬೋದು, ಬ್ಯಾಂಕ್ ಅಕೌಂಟಲ್ಲಾಗಿರ್ಬೋದು, ಮತ್ತು ರೇಷನ್ ಕಾರ್ಡಲ್ಲಾಗಿರ್ಬೋದು, ಹೆಸರುಗಳು ಮತ್ತು ಏಜ್ಗಳು, ಡೇಟ್ ಆಫ್ ಬರ್ತ್ಗಳು ಮಿಸ್ ಮ್ಯಾಚ್ ಇದೆ ವೀಕ್ಷಕರೇ. ಎಲ್ಲದರಲ್ಲಿಯೂ ಕೂಡ ಒಂದೊಂದು ರೀತಿಯಾಗಿ ಬೇರೆ ಬೇರೆ ಇರುವ ಕಾರಣಕ್ಕಾಗಿ ಪಿಂಚಣಿಗಳನ್ನು ಸ್ಥಗಿತಗೊಳಿಸದೆ, ನಿಮ್ಮೊಂದು ಪಿಂಚಣಿ ಯಥಾಸ್ಥಿತಿಯಾಗಿ ಬರಬೇಕು ಅಂತಂದರೆ ನೀವು ಎಲ್ಲ ದಾಖಲೆಗಳಲ್ಲಿರುವಂಥ ಹೆಸರುಗಳಾಗಿರ್ಬೋದು, ಏಜ್ಗಳಾಗಿರ್ಬೋದು, ಡೇಟ್ ಆಫ್ ಬರ್ತ್ಗಳಾಗಿರ್ಬೋದು ಎಲ್ಲವೂ ಕೂಡ ಸರಿಯಾಗಿ ನೀವು ಮಾಡಿಸ್ಕೊಳ್ಬೇಕಾಗುತ್ತೆ ವೀಕ್ಷಕರೇ. ಅಂದಾಗ ಮಾತ್ರ ನಿಮ್ಮ ಒಂದು ಪಿಂಚಣಿಯಿಂದ ಯಥಾಸ್ಥಿತಿಯಾಗಿ ಬರುತ್ತೆ ವೀಕ್ಷಕರೇ. ಬಹಳಷ್ಟು ಜನರು ನಮಗೆ ಕಮೆಂಟ್ಗಳನ್ನು ಕೇಳ್ತಾಯಿದ್ರು, ಇವು ಕಾರಣಗಳಿಂದ ಪಿಂಚಣಿ ಏನಿದೆ ಬರೋದು ಸ್ಟಾಪ್ ಮಾಡಿದ್ದಾರೆ, ಸ್ಥಗಿತ ಮಾಡಿದ್ದಾರೆ ವೀಕ್ಷಕರೇ. ಮತ್ತು ಯಾರೆಲ್ಲ ನಕಲಿ ಪ್ರಮಾಣ ಪತ್ರಗಳನ್ನು, ಕೊನೆಯದಾಗಿ 5ನೇದಾಗಿ ತಮಗೆ ಮಾಹಿತಿಯನ್ನು ತಿಳಿಸೋದಾದರೆ, ನಕಲಿ ಪ್ರಮಾಣ ಪತ್ರಗಳನ್ನು ಸಲ್ಲಿಸಿ, ನಕಲಿ ಅರ್ಜಿಗಳನ್ನು ಸಲ್ಲಿಸಿ, ಸುಳ್ಳು ದಾಖಲೆಗಳನ್ನು ನೀಡಿ ಪಿಂಚಣಿ ಸೌಲಭ್ಯನ ಪಡಿತಾ ಇದ್ದಾರೆ ಅಂತ ಪಿಂಚಣಿಗಳನ್ನು ಸ್ಥಗಿತ ಮಾಡಲಾಗಿದೆ. ಇಷ್ಟು ಕಾರಣಗಳು ವೀಕ್ಷಕರೇ ಈ ಒಂದು ಪಿಂಚಣಿ ಸ್ಥಗಿತ ಮಾಡೋದಕ್ಕಾಗಿ ಸರ್ಕಾರದ ಕಡೆಯಿಂದ ಏನು ಇವಾಗ 16 ಲಕ್ಷ ಪಿಂಚಣಿಗಳನ್ನು ಸ್ಥಗಿತ ಮಾಡಿದ್ದಾರೆ, ಕ್ಯಾನ್ಸಲ್ ಮಾಡಿದ್ದಾರೆ. ಈ ಎಲ್ಲ ಕಾರಣಗಳನ್ನು ಇಟ್ಟುಕೊಂಡು ಪಿಂಚಣಿಗಳನ್ನು ಸ್ಥಗಿತ ಮಾಡಿರುವಂಥದ್ದು. ಈ ಒಂದು ಸ್ಥಗಿತ ಮಾಡಿರುವ ಕಾರಣ ಏನಪ್ಪ ಅಂತಂದರೆ, ರಾಜ್ಯದಲ್ಲಿ ಅರ್ಹರಿಗೆ ಮಾತ್ರ ಪಿಂಚಣಿ ಸೌಲಭ್ಯ ಸಿಗಬೇಕು, ಅನರ್ಹರಿಗೆ ಸಿಗಬಾರ್ದು ಅನ್ನೋ ದೃಷ್ಟಿಕೋನ ಇಟ್ಟುಕೊಂಡು ಈ ರೀತಿಯಾಗಿ ಸೂಕ್ತ ಕ್ರಮನ ತೆಗೆದುಕೊಂಡಿರುವಂಥದ್ದು. ಇದರಲ್ಲಿ ವೀಕ್ಷಕರೇ ಬಹಳಷ್ಟು ಪಿಂಚಣಿ ಫಲಾನುಭವಿಗಳಿಗೆ ಅರ್ಹರಿಗೂ ಕೂಡ ಪಿಂಚಣಿ ಬರೋದು ಸ್ಟಾಪ್ ಆಗಿದೆ. ಇದನ್ನು ಸರ್ಕಾರ ಬೇಗನೆ ಒಂದು ಕ್ರಮನ ತೆಗೆದುಕೊಳ್ಬೇಕು. ಯಾರೆಲ್ಲ ಅರ್ಹ ಪಿಂಚಣಿದಾರರಿದ್ದಾರೆ, ಅರ್ಹ ಪಿಂಚಣಿದಾರರು ಕೂಡ ಒಬ್ಬರದು ಕೂಡ ಹಣ ಬರೋದು ಸ್ಟಾಪ್ ಆಗಬಾರ್ದು. ಅನರ್ಹರಿಗೆ ಸ್ಟಾಪ್ ಆದರೆ ನಡೀತೆ, ಆದರೆ ಅರ್ಹರಿಗೆ ಮಾತ್ರ ಸ್ಟಾಪ್ ಆಗಬಾರ್ದು ಅನ್ನುವ ದೃಷ್ಟಿಕೋನ ಸರ್ಕಾರದ ಒಂದು ಬೇಗನೆ ಒಂದು ಕ್ರಮ ವಹಿಸಿ ಅರ್ಹರಿಗೆ ಇದಕ್ಕೆ ಒಂದು ಸೌಲಭ್ಯನ ಸಿಗುವ ಹಾಗೆ ಮಾಡಬೇಕು ಅಂತ ಒಂದು ಮನವಿನ ಸಲ್ಲಿಸ್ತಾ ಇರುವಂಥದ್ದು. ಇನ್ನೂ ಬಹಳಷ್ಟು ಜನರು ಏನಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು ಅಂತಂದರೆ, ಇವಾಗ ಕಳೆದ 2-3 ತಿಂಗಳಿಂದ ನಮಗೆ ಪಿಂಚಣಿ ಹಣ ಬರ್ತಾಯಿಲ್ಲ, ಪಿಂಚಣಿ ಸ್ಟಾಪ್ ಆಗಿದೆ, ಜಮಾ ಆಗ್ತಾಯಿಲ್ಲ ಅಂತ ಕೇಳ್ತಾಯಿದ್ರು. ನಾವು ಏನು ಮಾಡಬೇಕು ಅಂತ ಕೇಳ್ತಾಯಿದ್ರು. ನಿಮಗೆ ಕಳೆದ 2-3 ತಿಂಗಳಿಂದ ಪಿಂಚಣಿನ ಬಂದಿಲ್ಲ, ಜಮಾ ಆಗಿಲ್ಲ, ಇಲ್ಲಿವರೆಗೂ ಕೂಡ ಜಮಾ ಆಗಿಲ್ಲ ಅಂತಂದರೆ ನಿಮ್ಮ ಒಂದು ದಾಖಲೆಗಳು ಏನು, ನಿಮ್ಮ ಒಂದು ತಹಸೀಲ್ ಆಫೀಸ್ ಇರುತ್ತೆ, ತಹಸೀಲ್ ಆಫೀಸ್ಗೆ ವಿಸಿಟ್ ಮಾಡಿ, ಅಲ್ಲಿ ಗ್ರಾಮಾಡಳಿತಾಧಿಕಾರಿ ಅವರಿಗೆ ನಿಮ್ಮ ಒಂದು ದಾಖಲೆಗಳನ್ನು ಎಲ್ಲವೂ ಕೂಡ ಸಬ್ಮಿಟ್ ಮಾಡಿ, ನಮಗೆ ಈ ರೀತಿಯಾಗಿ ಪೆನ್ಷನ್ ಬರ್ತಾಯಿಲ್ಲ 3 ತಿಂಗಳಿಂದ, ನಿಮ್ಮ ಒಂದು ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಮಾಡಿ ಮತ್ತು ನಿಮ್ಮ ಒಂದು ಪಿಂಚಣಿ, ನಿಮ್ಮ ದಾಖಲೆ ಎಲ್ಲವೂ ಕೂಡ ಸರಿಯಾಗಿದ್ದರೆ ನಿಮ್ಮ ಪಿಂಚಣಿ ಯಥಾಸ್ಥಿತಿಯಾಗಿ ಚಾಲ್ತಿ ಮಾಡಿಕೊಡ್ತಾರೆ ವೀಕ್ಷಕರೇ. ಬಹಳಷ್ಟು ಜನರದು ಆದಾಯ ಪ್ರಮಾಣ ಪತ್ರ 32,000ಕ್ಕಿಂತ ಹೆಚ್ಚಿಗೆ ಇರುವ ಕಾರಣಕ್ಕಾಗಿ ಪಿಂಚಣಿಗಳನ್ನು ಸ್ಥಗಿತಗೊಳಿಸಲಾಗಿದೆ ಅಂತ ಬಹಳಷ್ಟು ಪಿಂಚಣಿದಾರರು ನಮಗೂ ಕೂಡ ಮಾಹಿತಿನ ತಲುಪಿಸ್ತಾ ಇದ್ದಾರೆ. ಹೀಗಾಗಿ ನಿಮ್ಮದು ಏನಾದರೂ 32,000ಕ್ಕಿಂತ ಹೆಚ್ಚಿಗೆ ಇತ್ತು ಆದಾಯದ ಪ್ರಮಾಣ ಪತ್ರದಲ್ಲಿ, ಆದಾಯನ ಅಂತಂದರೆ ನೀವು ನಿಮ್ಮ ಒಂದು ಆದಾಯ ಪ್ರಮಾಣ ಪತ್ರದಲ್ಲಿರುವಂಥ ಆದಾಯನ ಕಡಿಮೆ ಮಾಡಿಸ್ಕೊಳ್ಬೇಕಾಗುತ್ತೆ. ಮತ್ತು ಆವಾಗ ನೆಕ್ಸ್ಟ್ ಮಂದಿಂದ ಪಿಂಚಣಿ ಬರುತ್ತೆ ಅಂತ ಮಾಹಿತಿನ ತಿಳಿಸಿರುವಂಥದ್ದು. ಮತ್ತು ಯಾರೆಲ್ಲ ಸೂಕ್ತ ದಾಖಲೆಗಳನ್ನು ಸಬ್ಮಿಟ್ ಮಾಡಿಲ್ಲ, ಆದಾಯ ಪ್ರಮಾಣ ಪತ್ರ ಸಲ್ಲಿಸಿಲ್ಲ ಅಂಥವರೆಲ್ಲರೂ ಕೂಡ ಆದಾಯ ಪ್ರಮಾಣ ಪತ್ರಗಳನ್ನು ಸಲ್ಲಿಸಬೇಕು ಮತ್ತು ಸೂಕ್ತ ದಾಖಲೆಗಳನ್ನು ಸಬ್ಮಿಟ್ ಮಾಡಬೇಕು ಅಂತ ಮಾಹಿತಿಯನ್ನು ತಿಳಿಸಿರುವಂಥದ್ದು. ಯಾರೆಲ್ಲ ಒಂದು ಅಂಗವಿಕಲರಿದ್ದಾರೆ, ಅಂಗವಿಕಲರು ಬಹಳಷ್ಟು ಜನರು ಇನ್ನೂ ಕೂಡ UDID ಕಾರ್ಡ್ಗಳನ್ನು ಮಾಡಿಸ್ಕೊಂಡಿಲ್ಲ ಅಂತ ಮಾಹಿತಿಯನ್ನು ತಿಳಿಸಿರುವಂಥದ್ದು. UDID ಕಾರ್ಡ್ಗಳನ್ನು ಮಾಡಿಸ್ಕೊಂಡಿಲ್ಲ ಅಂತಂದರೆ ನಿಮ್ಮ ಒಂದು ಪಿಂಚಣಿ ಸ್ಥಗಿತಗೊಳ್ತಾ ಇದೆ ವೀಕ್ಷಕರೇ. ಹೀಗಾಗಿ ಯಾರೆಲ್ಲ ಒಂದು ಅಂಗವಿಕಲ ಪಿಂಚಣಿಗಳನ್ನು ಪಡಿತಾ ಇದ್ರಿ ಅಂಥವರೆಲ್ಲರೂ ಕೂಡ UDID ಕಾರ್ಡ್ಗಳನ್ನು ಮಾಡಿಸ್ಕೊಳ್ಬೇಕು ಅಂತ ಸರ್ಕಾರದ ಕಡೆಯಿಂದನೇ ಸೂಚನೆ ನೀಡಿರುವಂಥದ್ದು. ಯಾರೆಲ್ಲ ಅಂಗವಿಕಲ ಕಾರ್ಡ್ಗಳನ್ನು ಅಂತಂದರೆ UDID ಕಾರ್ಡ್ಗಳನ್ನು ಮಾಡಿಸ್ಕೊಂಡಿಲ್ಲ ಅಂಥವ್ರ ಪಿಂಚಣಿಗಳು ಸ್ಥಗಿತಗೊಳ್ತಾ ಇದೆ. ಹೀಗಾಗಿ ನೀವು ಕೂಡ ಕೂಡಲೇ UDID ಕಾರ್ಡ್ಗಳಿಗೆ ಅರ್ಜಿನ ಸಲ್ಲಿಸಿ UDID ಕಾರ್ಡ್ಗಳನ್ನು ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ, ಇಷ್ಟು ಪಿಂಚಣಿಗೆ ಸಂಬಂಧಪಟ್ಟಂತೆ ನೀವೇನೆಲ್ಲ ಕಮೆಂಟ್ಸ್ಗಳನ್ನು ಮಾಡಿದರೆ ಎಲ್ಲದ್ರ ಬಗ್ಗೆಯೂ ಕೂಡ ಪಿನ್ ಟು ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಮತ್ತೇನಾದರೂ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅಂತಹ ಕಮೆಂಟ್ಗಳನ್ನು ನಾನು ಆದಷ್ಟು ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಪಿಂಚಣಿ ಹಣದ ಬಗ್ಗೆ ತಮಗೆ ಅಪ್ಡೇಟ್ನ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಭೇಟಿಯಾಗ್ತಿರೋಣ. ಅಲ್ಲಿವರೆಗೂ ನಮಸ್ಕಾರ.